ಹೇಗಿದೆ ಜೀವನ? ಚೆನ್ನಾಗಿದೆ. ಏನ್ ಅನ್ಕೊಂಡಿದ್ನೋ ಒಂದಾನೊಂದು ಕಾಲದಲ್ಲಿ ಅದೆಲ್ಲ ನಡೀತಿದೆ. ಬಿಫೋರ್ ಬಿಗ್ ಬಾಸ್ಗೂ ಮತ್ತೆ ಈಗಿನ ಆಫ್ಟರ್ ಬಿಗ್ ಬಾಸ್ಗೂ ಏನ್ ಡಿಫ್ರೆನ್ಸ್ ಆಗಿದೆ ಜೀವನದಲ್ಲಿ? ಮೊದಲು ನಾನು ಇಷ್ಟೇ ಕೆಲಸ ಮಾಡ್ತಿದ್ದೆ, ಮೊದ್ಲು ಯಾರಿಗೂ ಅಷ್ಟಾಗಿ ರೀಚ್ ಆಗ್ತಿರ್ಲಿಲ್ಲ. ಇವಾಗ ನಾನು ಸುಮ್ಮನೆ ಏನು ಸಣ್ಣ ಕೆಲಸ ಮಾಡಿದ್ರು ಅದು ರೀಚ್ ಆಗುತ್ತೆ. ನನ್ನ ಜೀವನದಲ್ಲಿ ಅದು ಏನೋ ಒಂದು ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಥವಾ ಕೆಟ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಮಾತ್ರನೇ ಅದು ನಮ್ಗೆ ಬೇಜಾರಾಗುತ್ತೆ. ನೀವೆಲ್ಲೂ ಹೇಳ್ಕೊಂಡಿಲ್ಲ ಅಂತ ವಿಚಾರ ಹೇಳೋದಾದ್ರೆ ಪ್ರಾಬಬ್ಲಿ ಕಷ್ಟಗಳನ್ನ ಲೈಟ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದುಂಟು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಇಟ್ ಇಸ್ ಮೋರ್ ಹೆಲ್ಪ್ಫುಲ್. ಒಂದು 4-5 ಬ್ಯಾಗೇಜಸ್ ತುಂಬಾ ಕಷ್ಟ ಕೊಡ್ತಪ್ಪ, ಇದು ಎಳ್ಕೊಂಡ್ಬಂದೆ ಸ್ವಲ್ಪ ಹೊತ್ತು ಆಗಿಲ್ಲ ಬಿಟ್ಬಿಟ್ಟೆ ಅನ್ನುವಂತಹದ್ದು ಹೇಳೋದಾದ್ರೆ? ನನಗೆ ಇನಿಷಿಯಲಿ ಏನಾದರೂ ಬೇಕು ಅಂತಂದ್ರೆ ಬಿಡೋ ಮಾತಿಲ್ಲ ಅದೊಂದು. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಯಾವ್ದನ್ನು ಬಿಡಲ್ಲ ಅಥವಾ ಬಿಟ್ಕೊಡಲ್ಲ. ಸುಮಾರು ಕಾಂಟ್ರವರ್ಸರಿ ಹೇಳ್ತಾ ಇತ್ತು, ಹೊರತೂರವ್ರನ್ನ ನೀವು ಆಲ್ಮೋಸ್ಟ್ ಮದುವೆ ಆಗ್ತಿದ್ದೀರಿ, ಫ್ರೆಂಡ್ಸ್ ಆದವ್ರೆಲ್ರೂ ಮದುವೆ ಆಗ್ಬೇಕು ಅಂತಂದ್ರೆ ಮತ್ತೆ ನಾನು ಎಷ್ಟು ಮದುವೆ ಆಗ್ಬೇಕು ಲವ್ ಅಂತ. ಮೇಡಮ್, ನೀವು ಆಕ್ಟಿಂಗ್ ಬಿಟ್ಟು ಬೇರೆ ಏನೇನು ಮಾಡ್ತೀರಿ? ತುಂಬಾ ಕಾನ್ಸಂಟ್ರೇಟ್ ಮಾಡಿದಂತಹ ಒಂದು ಹೊಸ ವಿಷಯ ನಮ್ಮ ಕುಪ್ಪಣ್ಣಾಸ್ ಪ್ರೊಡಕ್ಷನ್ ಹೌಸ್ ಕೋಣ ಮೊದಲನೇ ಸಿನಿಮಾ. ಮೆಣಸಿಕಾಯಿ ಅಂದ್ರೆ ಪಂಚಪಾಣ ಅಂತ ಸೀರಿಯಸ್ಲಿ ಹೌದಾ?